ಮೊರೆ ಇಟ್ಟಿದ್ದನ್ನ ಕೇಳಿ ಬಂದ್ಯಾ ತಾಯಿ? ನಿನ್ನ ನೋವನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ಬಂದಿರುವುದು. ಧನ್ಯಳಾದೆ ತಾಯಿ. ನಿನ್ನ ಪತಿ ನನಗೆ ಪುತ್ರ ಶೋಕವನ್ನು ಕೊಟ್ಟಿದ್ದಾನೆ. ನಿನ್ನ ಮಗನಿಗಾಗಿ ಪರಿತಪಿಸುತ್ತಿರುವ ನೀನು ಮಗನನ್ನು ಕಳೆದುಕೊಂಡಿರುವ ನನ್ನ ನೋವು ಹೇಗಿರುವುದೋ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥಳಾಗಿರುವೆ. ಮಕ್ಕಳಿಗೆ ಜನ್ಮ ಕೊಟ್ಟಿರೋ ಪ್ರತಿ ತಾಯಿ ಮತ್ತೊಬ್ಬ ತಾಯಿನ ಅರ್ಥ ಮಾಡ್ಕೋತಾಳಮ್ಮ. ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆ ನನ್ ಗಂಡ ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಅವರು ತಪ್ಪು ಮಾಡಿಲ್ಲ ಎಂದು ನೀನು ಹೇಗೆ ಹೇಳುವೆ? ಅವ್ರು ಏನ್ ಮಾಡಿದಾರೋ ಅದನ್ನ ನನ್ ಕಣ್ಣಾರೆ ನೋಡಿಲ್ದೇ ಇರಬಹುದು. ಆದ್ರೆ ಅವ್ರ ಬಗ್ಗೆ ನನ್ ಮನ್ಸಿಗೆ ಗೊತ್ತಿದೆ. ಅವ್ರು ಯಾವ ತಪ್ಪು ಮಾಡದೇ ಇರೋ ನಿರ್ದೋಷಿಗಳು ಅಂತ ನನ್ನ ಅಂತರಾತ್ಮ ಹೇಳ್ತಿದೆ. ಮನುಷ್ಯರು ಸುಳ್ಳು ಹೇಳಿದ್ರು ಅಂತರಾತ್ಮ ಸುಳ್ಳು ಹೇಳಲ್ಲಮ್ಮ. ಆ ವಿಷಯ ನೀನು ಕೂಡ ಗೊತ್ತು. ನನ್ ಮಗನ್ನ ನನ್ನಿಂದ ದೂರ ಮಾಡಿದ್ರೆ ನಾನು ಹೇಗ್ ಬದುಕಿರ್ಲಿ ತಾಯಿ? ನಿನ್ನ ಮಗ ಸಾಯುವುದಕ್ಕೆ ಮುನ್ನ ನಿನಗೆ ನಿನ್ನ ಮಗನ ಮೇಲಿರುವ ಪ್ರೇಮ ವೇದನೆಯಾಗಿ ಬದಲಾಗಿದೆ. ಆ ಕಾರಣವಾಗಿ ಸಾಯಿಸಲ್ಪಟ್ಟ ನನ್ನ ಮಗನ ಮೇಲೆ ನನಗಿರುವ ಪ್ರೇಮ ಪ್ರತಿಕಾರವಾಗಿ ಬದಲಾದರೆ ದೋಷವೇನಿದೆ? ಪುತ್ರ ಶೋಕ ಅನ್ನೋದು ಹೇಗಿರುತ್ತೆ ಅಂತ ಗೊತ್ತಿರೋ ನೀನು ಮತ್ತೊಬ್ಬ ತಾಯಿಗೆ ಆ ನೋವನ್ನ ಕೊಡ್ಬೇಕು ಅಂತ ಹೇಗೆ ಅನ್ಕೋತಿದೀಯಮ್ಮ? ಮಕ್ಕಳನ್ನ ಪ್ರೀತಿಸೋಳು ತಾಯಿ ಆಗ್ತಾಳೆ ಹೊರತು ತನ್ನ ಮಕ್ಕಳಿಗೋಸ್ಕರ ಇನ್ನೊಬ್ಬ ತಾಯಿ ಮಕ್ಕಳ ಮೇಲೆ ದ್ವೇಷ ಸಾಧಿಸೋಳು ತಾಯಿ ಹೇಗಾಗ್ತಾಳಮ್ಮ? ಅಭಯ ಕೊಟ್ಟು ಕಾಪಾಡ್ಬೇಕಾದ್ ನೀನು ನಿನ್ ಪ್ರೀತಿನ ಪ್ರತೀಕಾರವಾಗಿ ಬದಲಾಯಿಸ್ಕೊಳ್ಳೋದು ಧರ್ಮ ಅಲ್ಲಮ್ಮ. ಪ್ರೀತಿಗೋಸ್ಕರ ಪರಿತಪಿಸ್ತಾ ಇರೋ ಹೆಣ್ಣು ನಂತರ ತಾಯಿ ಆಗ್ತಾಳೆ. ನಂತರ ತಾಯಿ ನೋವನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸ್ತವಳು, ಕರುಣೆ ತೋರಿಸ್ತವಳು ನಿಂತರ ದೇವತೆ ಆಗ್ತಾಳೆ. ನನ್ನ ಮೇಲೆ ದಯೆ ತೋರಿಸಿ ನನ್ನ ಮಗನಿಗೆ ಯಾವ ಥರದ ಶಿಕ್ಷೆನೂ ಕೊಡಬೇಡಮ್ಮ. ನಮ್ಮನ್ನ ಕ್ಷಮಿಸಿ ಕರುಣೆ ತೋರ್ಸಮ್ಮ. ಇಷ್ಟೆಲ್ಲ ನೊಂದುಕೊಳ್ಳುತ್ತಿರುವುದರಿಂದ ನಿನ್ನ ಮಗನಿಗೆ ಏನು ಮಾಡುವುದಿಲ್ಲ ಎಂದು ಮಾತು ಕೊಡುವೆ. ಆ ಮಾನವ ನಿನಗೆ ಸಮೀಪಿಸಿದ್ದರೂ ನೀನು ಆ ಮಾನವನಿಗೆ ಸಮೀಪಿಸಿದ್ದರೂ ಅವನ ಹೆಜ್ಜೆಯ ಪರಿಮಳದ ಮೂಲಕ ನೀನು ಅವನನ್ನು ಗುರುತಿಸಬಲ್ಲೆ. ಅವನು ಯಾರೆಂದು ಗುರುತಿಸಲು ಇದೊಂದು ಆಧಾರ ಸಾಕು. ಅವನ ಸಾವು ನನ್ನ ಕೈಯಲ್ಲೇ ಇದೆ. ಅವನನ್ನು ಖಂಡಿತವಾಗಿ ಕೊಂದೇ ತೀರುವೆ, ಕೊಂದು ಬಿಡುವೆ. ಸಂತೋಷ ತಾಯಿ, ತುಂಬಾ ಸಂತೋಷ. ಈ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋ ನಿನ್ನ ದೊಡ್ಡ ಮನ್ಸಿಗೆ ಶತಕೋಟಿ ವಂದನೆ ತಾಯಿ. ಆದರೆ ನೀನು ತಿಳಿದುಕೊಳ್ಳಬೇಕಾದ ವಿಷಯ ಒಂದಿದೆ. ಹೇಳಮ್ಮ. ವಾಯುಮಂಡಲದಲ್ಲಿ ಹಾರಾಡುವ ಹದ್ದನ್ನು ನೋಡಿ ಕೋಳಿ ಕೂಡ ತನ್ನ ಮಕ್ಕಳನ್ನು ರೆಕ್ಕೆಗಳ ಕೆಳಗೆ ಬಚ್ಚಿಟ್ಟುಕೊಂಡು ರಕ್ಷಿಸುತ್ತದೆ. ಹೌದು ತಾಯಿ. ಎಲೆ ಮರೆಯಲ್ಲಿ ಭಯಪಟ್ಟು ಬದುಕುವ ಸಣ್ಣ ಪುಟ್ಟ ಕೀಟಗಳು ಕೂಡ ತಮ್ಮ ಮಕ್ಕಳ ಮೇಲೆ ದಾಳಿ ಮಾಡುವ ಶತ್ರುವಿನ ಮೇಲೆ ಹಾಗೆ ಸಾಧಿಸುತ್ತವೆ. ಹೌದಮ್ಮ. ಅಂದರೆ ತನ್ನ ಮಕ್ಕಳಿಗೆ ಅಪಕಾರ ಮಾಡುವ ಶತ್ರುವನ್ನು ಕೊಲ್ಲಬೇಕು ಎಂದುಕೊಳ್ಳುವುದು ಕೂಡ ತಾಯಿಗಿರಬೇಕಾದ ಜವಾಬ್ದಾರಿ ಎಂದು ನಿನಗೆ ಅರ್ಥವಾಗಿರುತ್ತದೆ. ತಾಯಿಯಾಗಿ ಆ ಜವಾಬ್ದಾರಿಯನ್ನು ನಾನು ಮರೆಯುವುದೂ ಇಲ್ಲ, ಬಿಡುವುದೂ ಇಲ್ಲ. ನಿನ್ನ ಮಗನ ವಿಷಯದಲ್ಲಿ ನಾನು ನಿನಗೆ ಅಭಯ ಕೊಟ್ಟಿದ್ದರೂ ನನ್ನ ಅಳಿಯನನ್ನು ಕೊಂದವನನ್ನು ಮಾತ್ರ ನಾನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ನನ್ನ ಮಗಳು ಪ್ರೇಮಿಸಿದ ನನ್ನ ಅಳಿಯನನ್ನು ಒಬ್ಬ ಮಾನವ ಕೊಂದಿದ್ದಾನೆ. ನಾನು ಮತ್ತು ನನ್ನ ಮಗಳು ಅವನು ಯಾರು ಎಂದು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಅವನು ಯಾರು ಎಂದು ತಿಳಿದ ಕೂಡಲೇ ನಾನು ಅಥವಾ ನನ್ನ ಮಗಳು ಅವನನ್ನು ಕೊಲ್ಲುತ್ತೇವೆ. ನಿನ್ನ ಮಗನನ್ನು ಕ್ಷಮಿಸಿರುವುದರಿಂದ ನೀನು ಆತಂಕ ಪಡುವ ಅಗತ್ಯವಿಲ್ಲ.
ನನ್ನ ಮಗಳಿಗೆ ಅನ್ಯಾಯ ಮಾಡಿದವನನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ನನಗೆ ಪುತ್ರ ಭಿಕ್ಷೆ ಕೊಟ್ಟಿರೋ ನಿನ್ ಋಣನ ಮರೆಯಲ್ಲ ತಾಯಿ. ನಾನು ಬಂದ್ಮೇಲೆ ನನ್ನನ್ನು ನೋಡೋದ್ ಬಿಟ್ಟು ನನ್ನ ಫೋಟೋ ನೋಡ್ತಿದ್ಯಲ್ಲೇ. ಇಷ್ಟು ದಿನ ನೀವಿಲ್ವಲ್ಲ ಅಂತ ನನ್ನ ನೋವನ್ನೆಲ್ಲ ಈ ಫೋಟೋ ನೋಡ್ಕೊಂಡು ಹೇಳ್ಕೊಳ್ತಾ ಇದ್ದೆ. ಈಗ ಅಗತ್ಯ ಇಲ್ವಲ್ಲ ಅಂತ ನಿಮ್ಮ ಫೋಟೋಗೆ ಹೇಳ್ಕೊತಾ ಇದ್ದೇರಿ. ಜೀವನ ಪೂರ್ತಿ ನಿನ್ ಜೊತೆಯಾಗಿ ನೆರಳಾಗಿರ್ತೀನಿ ಅಂತ ಮದುವೆ ದಿನ ವೇದ ಮಂತ್ರಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೆ. ಹಾಗೆ ಪ್ರಮಾಣ ಮಾಡಿದ ವ್ಯಕ್ತಿ ಅರ್ಧದಲ್ಲೇ ಸತ್ತು ಹೋದ್ರೆ ಆ ನೋವು ಹೇಗಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ ಕಣೆ ಕೌಸಲ್ಯ. ಇಷ್ಟು ವರ್ಷ ನಿಮ್ಮೆಲ್ಲರಿಂದ ದೂರ ಆಗಿ ಎಲ್ಲೋ ಬಂದಿಯಾಗಿದ್ದು ನಾನು ಬದುಕಿದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದೆ ನಿಮ್ಮನ್ನೆಲ್ಲ ನೋಡಿ ನಿಮಗೆ ಧೈರ್ಯ ಹೇಳೋ ಅವಕಾಶ ಸಿಗದೆ ನಿಮ್ಮೆಲ್ಲರಿಗಿಂತ ನಾನೇ ಜಾಸ್ತಿ ನೋವು ಪಟ್ಟಿದ್ದೀನಿ. ಹಳೆ ನೆನಪುಗಳನ್ನ ಜ್ಞಾಪಿಸ್ಕೊಂಡ್ರೆ ನೋವಿನ ಭಾರ ಜಾಸ್ತಿಯಾಗಿ ಎದೆ ಭಾರ ಕೂಡ ಹೆಚ್ಚಾಗುತ್ತೆ ಹೊರತು ಪ್ರಯೋಜನ ಏನೂ ಇಲ್ಲ. ಆಗಿದ್ದೇನೋ ಆಗೋಯ್ತು, ಇದನ್ನೆಲ್ಲ ಮರ್ತ್ಬಿಡು ಕೌಸಲ್ಯ. ನೀವು ಮತ್ತೆ ಬಂದ್ರಿ ಅನ್ನೋ ಸಂತೋಷನ, ನನ್ ಮುತ್ತೈದೆ ಅನ್ನೋ ಆನಂದನ ನಿಮ್ಗೆ ಹೇಗೆ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಅರ್ಥ ಆಗ್ತಿಲ್ವಾ? ಹೇಗೆ ಹೇಳೋಣ? ಹೀಗೆ ಹೇಳ್ಬೇಕು. ಅಯ್ಯೋ, ಯಾರಾದ್ರೂ ನೋಡ್ತಾರೆ ಬಿಡ್ರಿ. ಅಬ್ಬ ಬಿಡ್ರಿ. ನಾಚಿಕೆನಾ? ಯಾರಾದ್ರೂ ಬರ್ತಾರೆ. ಕಣ್ಮಿಸ್ಕೋ. ಅಣ್ಣ ನಾವು ಒಳಗಡೆ ಬರ್ಬೋದಾ? ಅದ್ ಹಾಗಲ್ಲ ಅಣ್ಣ, ಡೋಂಟ್ ಡಿಸ್ಟರ್ಬ್ ಅಂತ ಹೊರಗಡೆ ಬೋರ್ಡ್ ಹಾಕೊಂಡ್ರೆ ನಾವು ಒಳಗಡೆ ಬರೋದೇ ಇಲ್ವಲ್ಲ. ಅದು ಅಮ್ಮ ಕಣ್ಣಿಗೆ ಕಸ ಬಿದ್ದಿತ್ತು. ಚಿಚಿ ಇಲ್ಲ ಅವಳ ಕಣ್ಣಿಗೆ ಕಸ ಬಿದ್ದಿತ್ತು. ಅದೇ ಅದನ್ನೇ ನೋಡ್ತಾ ಇದ್ದೆ. ಎಲ್ರೂ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ. ಊಟ ಮಾಡೋಣ ಬನ್ನಿ. ಭೈರವಿ, ಒಂದ್ ನಿಮಿಷ. ಏನತ್ಗೆ? ನಿನ್ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಹೇಳ್ಬೇಕು. ಏನ್ ಹೇಳ್ಬೇಕದ್ಗೆ? ನೀವು ನನ್ಗಿಲ್ಲ ಅನ್ನೋ ನಿರಾಸೆನ ಆಸೆಯಾಗಿ ಬದಲಾಯಿಸಿ
ನನ್ನನ್ನು ಸುಧಾರಿಸಿದ್ದು ನಿಮ್ಮ ತಂಗಿ ಭೈರವಿ ರೀ. ಕಷ್ಟದಲ್ಲಿದ್ದಾಗ ಯಾವ ಹೆಣ್ಣೆ ಆಗ್ಲಿ ಅವಳ ನೋವನ್ನ ತನ್ನವ್ರ ಜೊತೆ ಹೇಳ್ಕೋಬೇಕು ಅನ್ಕೋತಾಳೆ. ನಿಮ್ಮನ್ನ ನೆನಪು ಮಾಡ್ಕೊಂಡು ಸಂಕಟ ಪಡ್ತಿದ್ರೆ ನನ್ಗಿಂತ ಚಿಕ್ಕವಳಾದ್ರೂ ಒಬ್ಬ ತಾಯಿ ಥರ ತಂದೆ ಥರ ಧೈರ್ಯ ಹೇಳಿದ್ದು ಭೈರವಿನೇ ರೀ. ಹೌದು ಅಪ್ಪ, ಅಮ್ಮಂಗೋಸ್ಕರ ಅದಕ್ಕೆ ಎಷ್ಟೋ ಪೂಜೆ ಮಾಡಿದ್ರು. ನಾಗದೇವತೆ ಬಂದು ಅಮ್ಮಂಗೆ ಬೊಟ್ಟಿಡೋ ತರ ಹುತ್ತದ ಹತ್ರ ಪೂಜೆ ಕೂಡ ಮಾಡಿದ್ರು. ಮಾವ ತೀರ್ ಹೋದಾಗ್ಲೂ ಕೂಡ ನನಗೂ ಅಜ್ಜಿಗೂ ಭೈರವಿನೇ ಧೈರ್ಯ ಹೇಳಿದ್ದು. ಈ ಮನೆಗೆ ದೊಡ್ಡ ದಿಕ್ಕಾಗಿ ನಮ್ಮೆಲ್ಲರನ್ನೂ ನೋಡ್ಕೊಂಡ್ಲು. ಭೈರವಿ ಇಲ್ದೇ ಇದ್ದಿದ್ರೆ ನಾನು ಏನಾಗಿ ಹೋಗ್ತಿದ್ನೋ ನನಗೆ ಗೊತ್ತಿಲ್ಲ ರೀ. ನಿಮ್ ತಂಗಿ ದೊಡ್ಡತನದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಆಗತ್ತೆ ರೀ. ನೀನ್ ತುಂಬಾ ತಿಳಿದಿರೋಳು, ಧೈರ್ಯವಂತೆ. ನೀನ್ ನನ್ನ ಪ್ರಾಣ ಕಣೆ. ನನ್ನ ನಂಬಿಕೆನ ನಿಜ ಮಾಡಿದೆ. ನನ್ ಮೇಲ್ ನಿನ್ಗಿರೋ ನಂಬಿಕೆನ ಉಳಿಸ್ಕೊಂಡಿದ್ದಕ್ಕೆ ನನಗ್ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ನಿಮ್ ತಂಗಿಗ್ ನಿಮ್ಮೇಲ್ ಪ್ರೀತಿ ಇರೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಇಷ್ಟೊಂದಿರೋದು ನನ್ಗೇನು ಇಷ್ಟ ಆಗ್ಲಿಲ್ಲ ರೀ. ಇದೇನೆ ಈಗ ತಾನೇ ನನ್ನ ತಂಗಿ ತುಂಬಾ ಒಳ್ಳೆವಳು ಅಂದಲೆ ಈಗ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ಯಾ? ಮತ್ತಿನ್ನೇನ್ ಹೇಳಿ ನಾನು? ನಿಮ್ಮನ್ ಕಾಪಾಡ್ಕೊಳಕ್ಕೋಸ್ಕರ ಆ ರುದ್ರನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡು ಅವಳ ಜೀವನನೇ ನಾಶ ಮಾಡ್ಕೊಳಕ್ ಹೊರಟಿದ್ಲು. ಅದ್ ಸರಿ ಅಂತೀರಾ ನೀವು? ನನ್ಗೆ ನನ್ನ ಜೀವನಕ್ಕಿಂತ ನೀನೇ ಮುಖ್ಯ ಅಣ್ಣ. ನಿನ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ತಂಗಿಯಾಗಿ ನೀನು ಹುಟ್ಟಿದ್ದು ನನ್ನ ಅದೃಷ್ಟನಮ್ಮ. ಬಂಗಾರದಂತ ತಂಗಿ. ಸರಿ ಸರಿ, ಬನ್ನಿ ಬನ್ನಿ ಊಟ ಮಾಡೋಣ. ಈ ಚಟ್ನಿ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲಮ್ಮ. ಹೊತ್ತಿಗೆ 20 ಥರ ಮಾಡಿ ಬಡಿಸೋದಿಕ್ಕೆ ನಿಮ್ಮಪ್ಪ ಏನ್ ನಾಗವರಂ ಜಮೀನ್ದಾರ ಅನ್ಕೊಂಡಿದ್ಯಾ? ನಿಮ್ಮ ಕೈಯಲ್ಲಿ ಮಾವಿನಕಾಯಿ ಉದುರ್ಸಕ್ಕೂ ಆಗಲ್ಲ, ಸರಿಯಾಗಿ ಅದನ್ನ ಹಣ್ಣು ಮಾಡಿ ತಿನ್ನಕ್ಕೂ ಬರಲ್ಲ. ಸುಮ್ಮನೆ ಕೂತ್ಕೊಂಡು ನೋಡಕ್ ಮಾತ್ರ ಬರುತ್ತೆ. ಈ ಹೆಂಡ್ತಿರ್ಗೆ ದುಡ್ಡಿದ್ದಾಗ ಜೇನ್ ಸುರ್ಸೋದು, ಇಲ್ಲದೆ ಇದ್ದಾಗ ಚೇಳು ಥರ ಕಚ್ಚೋದು ಅಭ್ಯಾಸ. ಲೇ, ಇನ್ನೊಂದು 4 ದಿನ ಕಳೆದ್ರೆ ಭಿಕ್ಷೆ ಬೇಡ ತಿನ್ಬೇಕಾಗುತ್ತೆ. ಆಗ ಈ ಚಟ್ನಿಯನ್ನ ಕೂಡ ಗತಿ ಇರಲ್ಲ. ತಿನ್ನೋ. ಇಲ್ದೇ ಇರೋ ರಾಜನ್ ತರ ಪೋಸ್ ಕೊಟ್ಟವನು ಈಗ
ಸೆರೆಲ್ ಸಿಕ್ಕಿರೋ ಖೈದಿ ತರ ಆಗ್ಬಿಟ್ಟಿದ್ಯಾ. ನಿನ್ ಪರಿಸ್ಥಿತಿ ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಮರುಕ ಹುಟ್ತಾ ಇಲ್ಲ. ಆಗ್ಬೇಕಾದ ಶಾಸ್ತಿ ಆಗಿದೆ ಅನ್ನೋ ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಎದುರುಗಡೆ ಇರೋರಿಗೆ ಪೆಟ್ಟು ಕೊಡ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ. ಪೆಟ್ಟು ಕೊಟ್ರೆ ಎದುರುಗಡೆ ಇರೋರು ಚೇತರಿಸ್ಕೊಳ್ದೇ ಇರೋ ಹಕ್ಕು ಕೊಡ್ಬೇಕು. ಇಲ್ಲ ಅಂದ್ರೆ ಹೊಡೆದವನ್ಗೆ ಏಟಿನ ಮೇಲೆ ಏಟು ಬೀಳತ್ತೆ. ನಿನಗಾಗಿದ್ದು ಅದೇ. ನನಗೆ ಝಲಕ್ ಕೊಡ್ಬೇಕು ಅಂತ ನೋಡ್ದೆ, ಈಗ ಅದ್ರ ಪ್ರತಿಫಲ ಅನ್ಭವಿಸ್ತಾ ಇದ್ಯಾ. ಆವೇಶ ಇರೋದು ತಪ್ಪಲ್ಲ. ಒಣಪೌರುಷ ಪ್ರದರ್ಶನ ಮಾಡೋಕ್ ಮುಂಚೆ ಇದನ್ ಕೂಡ ಸ್ವಲ್ಪ ಉಪಯೋಗಿಸ್ಬೇಕು. ಅದು ನಿನ್ಗಿಲ್ದೇ ಇರೋದ್ರಿಂದ ನಿನಗೆ ಈ ಪರಿಸ್ಥಿತಿ ಬಂದಿರೋದು. ನಿನಗಿದಾಗ್ಬೇಕಾಗಿರೋದೆ. ನಿಂತ್ಕೋ. ನನ್ನ ಆಡ್ಕೊಳಕ್ ಬಂದಿದ್ಯಾ ಇಲ್ಲಿ? ಯಾಕೆ ಬಂದಿದ್ದು ಅಂತ ಅರ್ಥ ಆಗಿದ್ಯಲ್ವಾ, ಮತ್ತೆ ಯಾಕೆ ಕೇಳೋದು? ನಾನ್ ಮನ್ಸು ಮಾಡಿದ್ರೆ ನಿನ್ನ ಪರಿಸ್ಥಿತಿನ ಇದಕ್ಕಿಂತ ಕೀಳಾಗಿ ಮಾಡಿ ತೋರಿಸ್ತೀನಿ. ಒಂದ್ಸಾರಿ ನನಗೆ ಕೈ ಕೊಡೋಕ್ ನೋಡಿದಿಕ್ಕೆ ನಿನ್ ಪರಿಸ್ಥಿತಿ ಇಷ್ಟು ಕೆಳಗಿಳ್ದು ಹೋಯ್ತು. ಆದ್ರೂ ಕೂಡ ನಿನ್ಗಿನ್ನೂ ಬುದ್ಧಿ ಬಂದಿಲ್ವಾ? ನೀನು ನನ್ನೇನು ಮಾಡಕ್ಕಾಗಲ್ಲ. ಆ ವಿಷಯನ ಈಗ್ಲಾದ್ರೂ ತಿಳ್ಕೊಂಡ್ರೆ ಒಳ್ಳೇದು. ನೀನ್ ನನ್ ಜೊತೆ ಕೈ ಜೋಡಿಸ್ದೆ ಅಂತ ನಮ್ ಭಾವನ್ ಸಾಯಿಸೋದ್ರಲ್ಲಿ ನೀನು ನನ್ ಜೊತೆ ಪಾರ್ಟ್ನರ್ ಅಂತ ಹೇಳ್ದೆ ಅನ್ಕೋ, ಆಗ ನಿನ್ನ ಪರಿಸ್ಥಿತಿ ಏನು? ನೀನು ನನ್ ಬಗ್ಗೆ ಹೇಳಿದ್ರೆ ನಾನು ನಿನ್ ಬಗ್ಗೆ ಹೇಳ್ತೀನಿ. ನಿನಗ್ ಗೊತ್ತಿಲ್ವಾ, ನಮ್ ಭಾವ ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ದು ನಾನೇ ಅಂತ ಎಲ್ಲಾರ್ಗೂ ಹೇಳಿ ನನ್ ತಮ್ಮನ್ ಮದ್ವೆ ನಿಲ್ಲಿಸ್ಬೇಕು ಅಂತ ಇದ್ಯೇನೋ. ನೀನು ನನ್ ಬಗ್ಗೆ ಹೇಳಿದ ಮುಂದಿನ ಕ್ಷಣ ನಿನ್ ಬಗ್ಗೆ, ನಿನ್ ಕ್ಯಾರೆಕ್ಟರ್ ಬಗ್ಗೆ, ನೀನ್ ಮಾಡಿದ ನಿನ್ ಭಾವನ್ ಮರ್ಡರ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಆಗ ನಿನ್ಗೆ ಈ ಪೊಸಿಷನ್ ಕೂಡ ಇರಲ್ಲ. ಆದಿತ್ಯ ನಿನ್ನ ಹುಡುಕೊಂಡ್ ಬಂದು ಸಾಯಿಸ್ಬಿಡ್ತಾನೆ. ಅದನ್ನ ನೆನ್ಪಿಟ್ಕೋ. ಅಂಥ ತಲೆಕೆಟ್ಟ ಪ್ಲಾನ್ಗಳನ್ನ ಮಾಡಿದ್ರೆ ನಿನಗಾಗೋದು ಅದೇನೆ. ಅದನ್ನ ಹೇಳೋದಕ್ ಬಂದೆ. ನನ್ನ ಮನೆಗೆ ಬಂದು ನನಗೆ ವಾರ್ನಿಂಗ್ ಕೊಡ್ತೀಯ? ನೀನು, ನಿನ್ ತಮ್ಮ ಅರ್ಜುನ್, ನಿಮ್ ಭಾವ ಆದಿತ್ಯ ಎಲ್ರಿಗೂ ಪಾಠ ಕಲಿಸ್ತೀನಿ. ನಿನ್ ತಮ್ಮನ್ ಮದ್ವೆ ನಡೀದಿರೋ ಹಾಗೆ ಮಾಡಿ ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಾಳೆ ಬೆಳಗ್ಗೆ ಆ ಸೂರ್ಯ ಹುಟ್ಟೋದೆ ನೀನು ಜೈಲಿಗೆ ಹೋಗೋದಿಕ್ಕೇನೆ. ಪೊಲೀಸ್ ಜೀಪ್ ಇಲ್ಲಿಗೆ ಏನಕ್ಕೆ ಬರ್ತಿದೆ? ಊರಿಗೆ ಪೊಲೀಸ್ ಜೀಪ್ ಯಾಕೆ ಬಂತು?